souls, welcome back to my YouTube channel Daily Tales Kannada. ಸೊ ಇವತ್ತು ನಾವು ನಮ್ಮ ಮನೆ ದೇವ್ರ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಬನ್ನಿ ಇವತ್ತಿನಿಂದಲೇ ಏನೇನು ಮಾಡ್ತೀವಿ ಎಲ್ಲ ನಾನು ತೋರಿಸ್ತೀನಿ. ಕಮ್ ಲೆಟ್ಸ್ ಗೋ. ಸೊ ನಮ್ಮ ಮನೇಲಿ ಅಮ್ಮ ಸುಪ್ರಭಾತ ಹಾಕೇ ಇರ್ತಾರೆ ಮಾರ್ನಿಂಗ್ ಟೈಮು. ಹಾಗಾಯಿತು. ಆಮೇಲಿಂದ ನನಗೆ ತುಂಬ ಲೇಟಾಗಿತ್ತು. ಲೇಟಾಗಿ ರೆಡಿ ಆದರೆ ಅಮ್ಮ ಬೈತಾರೆ ಅಂತ ಬೇಗ ಮೇಕಪ್ ಮಾಡಿಕೊಂಡು ಸಿಂಪಲ್ ಫೌಂಡೇಶನ್ ಹಾಕಿದೆ. ನಾನು ಕಾಂಪ್ಯಾಕ್ಟ್ ಕೂಡ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ತುಂಬ ಹೆವಿ ಅನಿಸುತ್ತೆ ಅಂದ್ಬಿಟ್ಟು ಜಸ್ಟ್ ಫೌಂಡೇಶನ್, ಲಿಪ್ಸ್ಟಿಕ್, ಲಿಪ್ ಲೈನರ್ ಒಂದು ಮಾಡ್ತೀನಿ ಯಾವಾಗಲೂ. ಆಮೇಲಿಂದ ಬಿಂದಿ ಅಷ್ಟೇ. ಅದನ್ನೇ ಒಂಚೂರು ಲಿಪ್ಸ್ಟಿಕ್ನೇ ಹೈಲೈಟರ್ ಟೈಪ್, ಐ ಶ್ಯಾಡೋ ಟೈಪ್ ಯೂಸ್ ಮಾಡಿಬಿಟ್ಟು ಹೊರಟೆ. ವಿತಿನ್ ಒಂದು 5 ಮಿನಿಟ್ಸ್ಗೆಲ್ಲ ರೆಡಿ ಆಗಿಬಿಟ್ಟಿದ್ದೆ. ಯಾಕಂದರೆ ಲೇಟ್ ಆದರೆ ನಮ್ಮಮ್ಮ ಕಿರಿಸ್ತಾರೆ, ಯಾವ ರೇಂಜಲ್ಲಿ ಕಿರಿಸ್ತಾರೆ ಗೊತ್ತಾ. ಯಾಕಂದರೆ ಆಟೋ ಆಲ್ರೆಡಿ ಬಂದುಬಿಟ್ಟಿದ್ರು. ಆಟೋ ಅಂಕಲ್ ಹೇಳಿದ್ವಲ್ಲ ಅವರು, ನಾವು ಆಟೋಲ್ಲೇ ಹೋಗೋದು ಯಾವಾಗಲೂ ನಮ್ಮ ಮನೆ ದೇವ್ರ ಬೆಟ್ಟಕ್ಕೆ. ಸೊ ಬಂದು ನಿಂತಿದ್ರು. ನಾನು ಬೇಗ ರೆಡಿಯಾಗಿ ಬಿಂದಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಿಂದಿ ಇಟ್ಕೊಂಡೆ, ಯಾಕಂದರೆ ನಾನು ಎಂಥ ಗ್ರ್ಯಾಂಡ್ ಲುಕ್ ಆದರೂ ಮಾಮೂಲಿ ಬಿಂದಿನೇ ಇಡೋದು. ಆಮೇಲಿಂದ ಹೊರಟ್ವಿ ನಾವು ಆಟೋಲಿ ಹತ್ಕೊಂಡು ಮಾತಾಡಿಕೊಂಡು ಹೀಗೆ ನಮ್ಮಮ್ಮನ ಸ್ವಲ್ಪ ರೇಗಿಸ್ಕೊಂಡು ಹಿಂಗೆ ತಮಾಷೆ ಮಾಡಿಕೊಂಡು ಅದೊಂಥರ ಫನ್ ಇರುತ್ತೆ. ನಮ್ಮಮ್ಮನ ಸುಮ್ಮನೆ ರೇಗಿಸ್ಕೊಂಡು ಹೊರಟ್ವಿ ನಾವು. ಇಲ್ಲಿ ನಮ್ಮಮ್ಮನ ಮೇಲೆ ಕೂತಿದ್ರಲ್ಲ ಆವಾಗಲೇ, ಅವ್ರನ್ನ ನೋಡೇ ಇರ್ತೀರ ನೀವು, ನಮ್ಮ ಅತ್ತೆ ಮಗಳು. ಒಂದು ಬ್ಲಾಗಲ್ಲಿದ್ಲು, ಫಸ್ಟ್ ಬ್ಲಾಗಲ್ಲಿದ್ಲು ಅವಳು ಬಂದಿದ್ಲು. ನಮ್ಮ ಬೆಟ್ಟಕ್ಕೆ ಹೋಗೋವಾಗೆಲ್ಲ ಅವಳನ್ನ ಕರಿತೀವಿ, ಅವಳು ಬಂದಿದ್ಲು. ಇಲ್ಲಿ ನಮ್ಮಮ್ಮ ಇಳಿದುಬಿಟ್ಟು ಹೋಗಿ ATMಗೆ ಹೋಗಿ ದುಡ್ಡಿಲ್ಲ, ಯಾವಾಗಲೂ ಫೋನ್ಪೇಲಿ ಇಟ್ಟಿರ್ತಾರೆ. ಸೊ ಅಮೌಂಟ್ ಡ್ರಾ ಮಾಡ್ಕೊಂಬರ್ತೀನಿ ಅಂತ ಹೋದರು. ಯಾಕಂದರೆ ನಾವು ಅಲ್ಲಿ ಹೋಗೋಕ್ಕೂ ಮುಂಚೆ ಮಾರ್ಕೆಟ್ ಹತ್ರ ಇಳಿದು ದೇವ್ರ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತೀವಿ. ಅಲ್ಲಿ ಅಮೌಂಟ್ ಬೇಕಾಗುತ್ತಲ್ಲ, ಫೋನ್ಪೇ ಎಲ್ಲ ಕಡೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇಲ್ಲ, ನಮ್ಮಮ್ಮ ಇಲ್ಲೋದ್ರು ಕಾಣಿಸ್ತಿಲ್ವಲ್ಲ ಅಂತ ATM ಒಳಗಡೆ ನೋಡ್ತಾ ಇದ್ದೆ. ಇವಳನ್ನ ಮತ್ತೆ ಮಗಳು PU ಜಾಯ್ನ್ ಆಗಿದ್ದಾಳೆ. ಅವಳನ್ನ ಮಾತಾಡಿಸ್ತಾ ಇದೆ ಹೇಗಿದೆ ಕಾಲೇಜ್ ಅಂತ. ಅವಳಿಗೆ ರೀಸೆಂಟಾಗಿ ಫ್ರೆಷರ್ಸ್ ಪಾರ್ಟಿ ಬೇರೆ ಮಾಡಿದ್ರು, ಅದಕ್ಕೋಸ್ಕರ. ಇನ್ನೇನು ಸಮಾಚಾರ? ಕಾಲೇಜಿಗೆ ಹೊಸ್ದಾಗಿ ಸೇರಿದ್ಯಾ? ಹೆಂಗಿದೆ ಕಾಲೇಜ್? ತುಂಬ ಚೆನ್ನಾಗಿದೆ ಕಾಲೇಜು ಅಂತ ಹೇಳೋಕ್ಕಾಗಲ್ಲ. ಸೇಮ್ ಸ್ಕೂಲ್ ಥರನೇ ಸ್ಟೋರೀಸ್ ಆಗ್ತಿದ್ದೆ ಮಾಡ್ತಾರೆ. ಫ್ರೆಶರ್ಸ್ ಡೇದು ಫ್ರೆಶರ್ಸ್ ಚೆನ್ನಾಗಿ ಮಾಡೋದು. ಡ್ಯಾನ್ಸ್ ಎಲ್ಲ ಆಡಿದೆ ನಾವು, ಚೆನ್ನಾಗಿತ್ತು ಫ್ರೆಶರ್ಸ್. ಎಡಗೈ ಇಳಿಬೇಕಾ? ಹಂಗೆ ಒಂಚೂರ ಹಂಗೆ ಹಾರ್ಕೊಂಡು ಬನ್ನಿ, ಹಂಗೆ ಓಡ್ಕೊಂಡು ಬನ್ನಿ. ATMinದ ಅಮ್ಮ ಅಮೌಂಟ್ ಡ್ರಾ ಮಾಡ್ಕೊಂಡು ಬಂದರು. ಆಮೇಲಿಂದ ತಿರ್ಗಾ ಆಟೋ ಹೊತ್ಕೊಂತ ನಾವು ಹೊರಟ್ವಿ. ನೆಕ್ಸ್ಟ್ ನಾವು ಸ್ಟಾಪ್ ಕೊಟ್ಟಿದ್ದು ಅಲ್ಲಿ ಮಂಡಿಪೇಟೆ ಹತ್ರ. ಅಲ್ಲಿ ಮಂಡಿಪೇಟೆಯಲ್ಲಿ ಹೂವು, ಹಣ್ಣು, ಪೂಜೆ ಸಾಮಾನಿಗೆ ಏನೇನು ಬೇಕು. ನಮ್ಮದು 2 ದೇವರುಗಳಲ್ಲಿರೋದು. ಡೌನಲ್ಲಿ ಬಂದುಬಿಟ್ಟು ದೊಡ್ಡಯ್ಯ, ದೊಡ್ಡ ರಂಗಪ್ಪ ಅಂತ. ಮೇಲೆ ಅಪ್ಪಲ್ಲಿ ಸ್ಟಾರ್ಟಿಂಗೇ ಸಿಗೋದು. ನಾವು ಸ್ಟಾರ್ಟಿಂಗಲ್ಲಿ ಪಾಸ್ ಮಾಡ್ಕೊಂಡು ಹೋಗೋದು ಚಿಕ್ಕರಂಗಪ್ಪ ಅಂತ. ಫಸ್ಟು ಡೌನ್ಗೆ ಹೋಗ್ಬಿಟ್ಟು ಆಮೇಲೆ ಮೇಲೆ ಬರೋದು ನಾವು. ಅಲ್ಲಿಗೆ ಪೂಜಾ ಸಾಮಾನು ತೊಗೊಳೋದಕ್ಕೆ ಇಳಿದಿದ್ರು ನಮ್ಮಮ್ಮ. ಆಮೇಲಿಂದ ಅಲ್ಲಿಂದ ಪೂಜಾ ಸಾಮಾನು ತೊಗೊಳಕ್ಕೆ ಹೋಗಿದ್ರು. ಅಲ್ಲಿದ್ದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇದು ಆಮೇಲಿಂದ ಅಲ್ಲಿಂದ ಪೂಜೆ ಸಾಮಾನು ತೊಗೊಳ್ತಾ ನಾವು ಹೊರಟ್ವಿ. ಇಲ್ಲಿ ದಾರಿಯಲ್ಲಿ ಹಳ್ಳಿಯಲ್ಲಿ ಹೋಗ್ತಾ ಇಲ್ಲಿ ಗಿಡ ಮರದಲ್ಲಿ ಏನು ಪಪಾಯ ಎಲ್ಲ ಇರುತ್ತೆ ನೋಡಿ, ಅದನ್ನು ವೀಡಿಯೋ ಮಾಡಿಕೊಂಡು ನಾವು ಹಿಂಗೆಲ್ಲ ನೋಡಲ್ಲ ಅಲ್ಲ ಸಿಟಿ ಕಡೆ, ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ. ಹೋಗ್ತಾ ಇದ್ವಿ ಹಿಂಗೆ. ಇಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಎಲ್ಲ ಒಂಥರ ಆಡ್ತಾರೆ, ಕಾನ್ಷಿಯಸ್ ಆಗ್ತಾರೆ ಅಂತ ಹಂಗೆ ಕ್ಯಾಮ್ರಾ ಆಫ್ ಮಾಡ್ಕೊಂಡು ಇಟ್ಕೊಂಡು ಕುಂತಿದ್ರೆ ನಮ್ಮಮ್ಮ ಫೋನ್ನೇ ನೋಡ್ತಿದ್ದಾರೆ, ವಿಡಿಯೋ ಮಾಡ್ತಿದ್ದಾಳೆ ಏನು ಅಂತ ನೋಡಿ. ಐ ವಾಸ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಪ್ರಿಟೆಂಡ್ ಹಿಯರ್ ನಾನು ಕ್ಯಾಮ್ರಾ ಆನ್ ಮಾಡಿಲ್ಲ ಅಂತ. ಬಟ್ ನಮ್ಮಮ್ಮ ಹೆವಿ ಚಾಲಾಕಿದ್ದಾರೆ, ಕ್ಯಾಮ್ರಾನೇ ನೋಡ್ತಾ ಇದ್ದಾರೆ. ಕೊನೆಯಲ್ಲಿ ತಡ್ಕೊಳಕ್ಕಾಗ್ದೆ ನಾನು ಸಿಗಾಪಟ್ಟೆ ನಗು ಬಂತು. ಒಳ್ಳೆ ಫನ್ ಇತ್ತು. ನಾನು ಸೆಕೆಂಡ್ಸ್ ನೋಡ್ತಾ ಇದ್ದ ಮಾಡಿದ್ಯಾ ನಾನು ನ್ಯಾಚುರಲ್ ಆಗಿರಲಿ ಅಂತ ಸೈಲೆಂಟಾಗಿ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಕಳ್ಳಿ ಥರ ಕ್ಯಾಮ್ರಾನೇ ನೋಡ್ತಿದ್ದೆ. ಏನು ಬೇಜಾರ? ಐ ಡೋಂಟ್ ಲೈಕ್ ಫೋಟೋಸ್ ಆ್ಯಂಡ್ ವೀಡಿಯೋಸ್. ಬೆಟ್ಟದ ಮೇಲೆ ತೋರಿಸ್ತೀನಿ, ಬೆಟ್ಟದ ಮೇಲೆ ಹೋಗ್ತಿದ್ದಂಗೆ ಬದಲಾಗ್ಬಿಡ್ತಾರೆ. ತುಂಬ ಚೆನ್ನಾಗಿದ್ರೆ ನಿನ್ನ ಗಂಗಾ ನಾಗವಲ್ಲಿ ಆಗೋ ನೋಡಿ ಫೋಟೋ ಅಷ್ಟೇ ನೋಡಿ. ನಾಗವಲ್ಲಿಯಾಗಿ ಬದಲಾಗದ್ ನೋಡಿ. ನನಗೆ ನಮ್ಮಮ್ಮ ಟಿಕ್ಟಾಕರ್ ರೀಲರಾಗಿ ಬದಲಾಗದ್ ನೋಡಿ. ರೀಲರಾಗಿ ಬದಲಾಗ್ಬಿಡ್ತಾರೆ, ನೋಡ್ತಾ ಇರಿ. ಹಂಗೆ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ ನೋಡಿ. ಒಳ್ಳೆ ಎಂಟರ್ಟೈನ್ಮೆಂಟ್. ನಮ್ಮನ್ನ ಹಾಸ್ಟೆಲ್ಗೆ ಹಾಕ್ಬಿಟ್ಟು
ಚಿಕನ್ ಬಿರಿಯಾನಿ ಏ ಇಲ್ಲ ನೀವಕ್ಕೆ ನೀವು ಗೊತ್ತಿದ್ರಲ್ಲ ಅವಾಗ ಅಪ್ಪಾಜಿ ಇದ್ದಾಗ ಅಂದ್ರು ನಿಮ್ ರೀಲ್ಸ್ ನಾವು ಹಾಸ್ಟೆಲ್ ಹೋದಾಗ ಅದು ನಾನೊಂದಾಗುತ್ತೆ ಜಾಸ್ತಿ ರೀಲ್ಸ್ ಇವ್ರದ್ದು ಅವ್ನು ಇವಾಗ ಅಪ್ಪ ಎಲ್ಲ ದೊಡ್ಡವರು ಹಿಂಗೆ ಬಂದು ಜಾಯ್ನ್ ಆಗ್ತಿದ್ವಿ ನಾವು ಈ ರೋಡಲ್ಲಿ ಹಿಂಗೆ ಜಾಯ್ನ್ ಆಗೋದು ಅಷ್ಟೇ ಅಲ್ವಾ ಕಮ್ಮಿ ಹೋಗ್ತವ್ರಿ ಕಡಿಮೆ ಅನ್ಕೊಂಡವ್ರ ಕಾಲಲ್ಲಿ ಸ್ಟ್ರೆಂತ್ ಐತೆ ಏನೋ ಚೆನ್ನಾಗಿ ತಿಳ್ಕೊಂಡ ಬಿಡೋಣ ಸರ್ವಿಸ್ ಯಾವ ಏಜಲ್ಲಮ್ಮ ಹಿಂಗೆ ಅಂತಿದ್ದಂಗೆ ನಾನು ನುಂಗ್ಕೊಂಡ್ಬಿಡ್ತೀನಿ ಇನ್ನೂ ಒಂದು ವರ್ಷ ಏನೋ ಹೇಳ್ತಿದ್ದಾರೆ ನೋಡಿ ನಾವು ನಾನು ಊಟನ ಆಗಿದ್ದಿರ್ಲಿಲ್ಲ ಒಂದು ಚಿಕ್ಕ ಇಲ್ಲೇ ಇಟ್ಕೊಂಡ್ಬಿಡ್ತಿದ್ದಂತೆ ನಮ್ಮಮ್ಮ ಒಂದು ಪಡಾರ ಅಂತ ಕೊಡ್ತಿದ್ರಂತೆ ಅವಾಗ ನುಂಗ್ಕೊಂಡ್ಬಿಡ್ತಿದ್ದಂತೆ ನಂಗೆ ಆ ವಯಸ್ಸಲ್ಲಿ ಎಲ್ಲ ಅರ್ಥ ಆಗ್ತದೆ ನಂಗೆ 1 ವರ್ಷಕ್ಕೆ ಎಲ್ಲ ಅರ್ಥ ಆಗೋದು ಎಲ್ಲ ಅರ್ಥ ಆಗೋದು ಅದು ಅಲ್ಲೇ ಇಟ್ಕೊಂಡು ಬಾಯಲ್ಲೇ ಇಟ್ಕೊಂಡು ತಿಂತಾನೆ ಇರಲಿಲ್ಲ ತಿಂದಾಗೈತೆ ಅಂತ ನೋಡಿದ್ರೆ ಬಾಯಲ್ಲೇ ಇರೋದು ಹಿಂಗೆ ದೌಡಲ್ಲಿ ಅವಾಗ ಕೊಡ್ತಿರೋ ಪಡಾರ ದೌಡ ಯಾವ ಕಡೆ ಇರ್ತಿದ್ದೆ ಕಪ್ಪಳಕ್ಕೆ ಹಿಂಗೆ ಕೊಡ್ತಿದ್ದೆ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಕಡೆ ಇರೋದೆಲ್ಲ ಈ ಕಡೆ ಇಲ್ಲ ಬಾಯಿಗೆ ತಗೊಂಡ್ಬಿಡೋದು ಇದನ್ನ ಉಗಿದ್ಬಿಡೋದು ಉಗಿದ್ಬಿಡೋದು ಆಗ್ಲೇ ಹಂಗೆ ನಾವ್ ಇವಾಗ ಕೇಳ್ಬೇಕಾ ಉಗಿಬೇಡ ಅಂತ ಹೇಳಿದ್ರು ಅವಾಗ್ಲೇ ಹಂಗೆ ಕೇಳ್ಬೇಕಾ ನಾವೆಲ್ಲ ಅವಾಗ್ಲೇ ಹೆಂಗೆ ನಾವು ಅದಕ್ಕೆ ಚೆನ್ನಾಗಿ ಈಗಲೂ ತಿಂತೀವಿ ಒಂಚೂರು ಏನೂ ಆಗಲಿಲ್ಲ ಅಲ್ವಪ್ಪ ದೇವರು ನಮ್ಮ ದೇವ್ರ ಮನೆ ದೇವ್ರಿಗೆ ಹೋಗೋವಾಗ ಏನಾಗುತ್ತೆ ನನಗೆ ಫುಲ್ ಭಯ ಒಳಗಡೆ ತೋರ್ಸ್ಕೊಬಾರ್ದು ಅಂತ ಗೋವಿಂದ ಅನ್ಕೊಂಡು ಆಮೇಲೆ ಏನೋ ಗೊತ್ತ ಇನ್ನು ಮೇಲೆ ಎತ್ತವಾಗ ಹೇಳೋದಲ್ವಾ ಗಾಡಿ ಸ್ಟಾರ್ಟ್ ಮಾಡಿರೋದಷ್ಟೇ ನಾನು ಎಕ್ಸ್ಲೇಟ್ರೇ ಕೊಟ್ಟಿಲ್ಲ ಸುಮ್ಮನೆ ಹಂಗೆ ನ್ಯೂಟ್ರಲ್ಲಿ ಬಂದೇ ಬಿಡ್ತು ಫಾಸ್ಟಾಗಿ ಕೆಳಕ್ಕೆ ಆಮೇಲೆ ಎಷ್ಟು ಹಳ್ಳ ಎಷ್ಟು ಕಲ್ಗಳು ಎಲ್ಲ ಏನೂ ಆಗಲಿಲ್ಲ ನಾನು ನಾಗೋ ನೀಟಾಗಿ ಬಂದ್ವಿ ಮಳೆ ಸುರಿತಾ ಇದ್ದೆ ಹಾಕೊಂಡು ಬಂದು ನಿಮ್ಮ ಅತ್ತೆ ಜೊತೆ ಹೋಗಿದ್ಯಲ್ಲ ಸಾಹಸ ಮಾಡಿ ನಾನು ನಾಗೋದ್ರೆ 2-3 ವರ್ಷ ಬಂದಿರುತ್ತೆ ಅದೇನ್ ಬ್ಲೈಂಡ್ ನಮ್ಗೆ ಅವ್ರ ಅತ್ತೆ ಮೇಲೆ ಕೂತ್ಕೊಬಿಡ್ತೈತಿ ಹಿಂದಗಡೆ ನಮ್ಮಮ್ಮ ಹಾಸ್ಟೆಲಿಗೆ ಕರ್ಕೊಂಡು ಹೋಗ್ತಾರೆ ಹೇಳಮ್ಮ ಕತೆ ಏನಾಗಿತ್ತು ಗೊತ್ತಾ ಹಾಸ್ಟೆಲಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅಯ್ಯೋ ಅದು ಹಿಂಗೆ ಒಪ್ಸಿದೆ ಹಿಂಗೆ ಎಂಟ್ರಿ ಹಿಂಗೆ ಹೋಗ್ಬೇಕಿತ್ತು ಹೊಸದಿನ್ನ ಗಾಡಿನ ಅವಾಗ ಹೊಸದಾಗಿ ಕಲ್ತಿದ್ನ ಹಿಂಗೆ ಗಾಡಿನ ಈ ಕಡೆ ಆ ಕಡೆ ಕೇಳಿಸ್ಕೊಳ್ಳಿ ಈ ಕಡೆ ಆ ಕಡೆ ಸ್ಟಾಲ್ ಹಾಕಿರ್ತಾರಲ್ಲ ಬೋಂಡ್ ಹಾಕ್ತಾ ಇದ್ರು ನಮ್ಮಮ್ಮ ತಗೊಂಡೋಗು ಬೋಂಡ್ ನನಗೆ ಮಳ್ಳ ಎಣ್ಣೆ ಸಿಡಿದು ಬಿಡ್ತು ಕುದಿತಿರೋ ಎಣ್ಣೆ ಅಂತ ಅವ್ರೆಲ್ಲ ಬ್ರೇಕ್ ಹಿಡೀರಿ ಗೊತ್ತಾಗ್ತಾ ಇಲ್ಲ ನನಗೆ ಫುಲ್ ಶೇಪ್ ಔಟ್ ಆಗಾಯ್ತು ನಮ್ಗೆ ಏಟಾಗಿತ್ತು ಬಟ್ ನಿಲ್ಸೋದೇ ಬೇಡ ಅಂತ ಹೋಗ್ಬಿಡು ಅಂತ ಅಲ್ಲಿ ನಿಲ್ಸ್ಬಿಟ್ರೆ ಅವರೆಲ್ಲ ಏನ್ ಕೇಳ್ತಾರೋ ಅಂತ ಅವತ್ತೇ ಲಾಸ್ಟಪ್ಪ ನಂಗೆ ನಂಬಿಕೆನೇ ಇಲ್ಲ ಶೇಕ್ ಮಾಡ್ಬಿಡ್ತೇನೆ ಎಕ್ಸ್ಲೇಟರ್ ಕೊಡ್ತಾ ಇದ್ದೀನಿ ಎಕ್ಸ್ಲೇಟರ್ ಕಡಿಮೆ ಮಾಡಕ್ ಗೊತ್ತಾಗ್ತಾ ಇಲ್ಲ ನನಗೆ ಅಷ್ಟೇ ಎಲ್ಬೋರ್ಡು ನಾನು ನಿಂತು ಕುತ್ಕೊಂಡು ಚಿತ್ರ ಕರ್ಕೊಂಡು ಹೋಗಿದ್ದೀನಿ ಒಬ್ಬರಿಗೆ ನನ್ನ ಅಲ್ಲಿ ಇಲ್ಲಿ ಗುದ್ಸಿ ಮಾತಾಡಕ್ಕೆ ಆಗಲ್ಲ ಯಪ್ಪ ಹಂಗೆ ಮಾತಾಡಕ್ಕೆ ಆಗಲ್ಲ ನಿಂದೇನು ಆಮೇಲಿಂದ ಯಪ್ಪ ನನಗೆ ಅವಾಗ ಗೊತ್ತಾಗ್ಲಿಲ್ಲ ಗೈಸ್ ಅವಾಗ ಗೊತ್ತಾಗ್ಲಿಲ್ಲ ಇಳಿದಾದ್ಮೇಲೆ ಎಲ್ಲೆಲ್ಲಿ ಗೇಟ್ ಆಗಿತ್ತು ಹೆಂಗಾಗ್ತಿತ್ತು ಅಲ್ಲೇನೋ ಎಲ್ಲರೂ ಒಂದೇ ಶೇಪಟ್ ಆಗ್ಬಿಡುತ್ತೆ ಅಂತ ನಡಿ ಅಂತ ಕಟ್ಸ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ನಮ್ಮಮ್ಮ ಹಾಸ್ಟೆಲ್ಗೆ ಬಿಟ್ಟು ಹೊರಟೋದ್ರು ಅಲ್ಲಿ ನಾನು ಅನುಭವಿಸಿದ್ದು ನನಗೆ ಎಲ್ಲೆಲ್ಲಿ ಗೇಟ್ ಆಗಿತ್ತು ಗೊತ್ತಾ ಕಾಲಿಗೆ ನಮ್ಮಮ್ಮ ಹಿಂಗೆ ಆಡ್ತಿದ್ದು ಗುತ್ಕೊಂಡ್ಬಿಟ್ಟಿದ್ದೀನಿ ಎಲ್ಲಿಗೆ ಬೇಕು ಅಲ್ಲಿ ಗುತ್ಕೊಂಡ್ಬಿಟ್ಟಿದ್ದೀನಿ ನಾನೇನು ಬೀಳ್ಸಿಲ್ಲ ಸುಮ್ಮನೆ ಬೀಳ್ಸಿಲ್ಲ ಅಮ್ಮ ಬೀಳ್ಸಿಲ್ದಲ್ಲೇ ಅಳ್ಳಾಡ್ತಿ ಎಲ್ಲೆಲ್ಲಿಗೆ ಏನೇ ಹಿಂಗೆ ಗೇಟ್ ಆಗಿತ್ತು ಕಾಲೆಲ್ಲ ಒಂದಿನಕ್ಕೂ ನೀವು ಇಬ್ಬರನ್ನು ಬೀಳ್ಸಿದಿಲ್ಲ ಯಾರನ್ನೂ ಬೀಳ್ಸಲ್ಲ ಶೇಕ್ ಮಾಡ್ತಾರೆ ಶೇಕ್ ಇವಾಗ ಚೆನ್ನಾಗಿ ಓಡಿಸಲ್ವಾ ಏನಿಲ್ಲ ಅದೇ ಮುಂದೆ ಯಾರು ಬರ್ತಿದ್ರು ನಮ್ಮನ್ನೇ ಬೈಯೋದು ಹಿಂದೇನಾದ್ರೂ ಸೌಂಡ್ ಆದ್ರೂ ನಮ್ಮನ್ನೇ ಬೈಯೋದು ಚೂರು ಗಾಡಿ ಮಾಡ್ಬಿಡಿ ಗಾಡಿ ಹಂಸ್ ಬಂದ್ಬಿಟ್ಟು ಅದು ಅಳ್ಳಾಡಿದ್ರು ಏನೋ ಗಳ್ಳಾಡ್ತಿದ್ದೀರಾ ಅಂತ ನಮ್ಮನ್ನೇ ಬೈಯೋದು ಇದು ಆಕ್ಚುಲಿ ಚೆನ್ನಾಗಿರೋದು ನೀವು ಅಳ್ಳಾಡ್ತಿರ್ತೀವಿ ಸುಮ್ಮನೆ ಕರ್ಕೊಂಡಾಗ ಇದಕ್ಕೆ ನಾನು ಕರ್ಕೊಂಡು ಬರಲ್ಲ ಅನ್ನೋದು ಅಯ್ಯಪ್ಪ ದೇವರೇ ಆಮೇಲಿಂದ ಈ ಥರನೇ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಪ್ರತಿ ಸಲವೂ ಹಾಗೆ ತುಂಬ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತೀವಿ ನಮ್ಮ ಮನೆದವ್ರ ಬೆಟ್ಟಕ್ಕೆ ಹೋಗೋವಾಗ ಹಾಗೆ ಬೆಟ್ಟ ತಲುಪಿದ್ವಿ ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ನೋಡಿ ನಮ್ಮ ಬೆಟ್ಟಕ್ಕೆ ಹೋಗೋವಾಗ ಇಲ್ಲಿ ಹತ್ತೋ ದಾರಿಯಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ ನಾವು ಬೆಟ್ಟದ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಬರ್ತಾ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ನಮ್ಮ ಮನೆ ಕಡೆ ನಮ್ಮ ಪದ್ಧತಿ ಅದು ನಾವು ರೂಢಿ ಮಾಡ್ಕೊಂಡಿರೋದು ಆ ಥರ ನಮಗೆ ನಮ್ಮ ಮನೆ ಹಿರಿಯರು ರೂಢಿ ಮಾಡಿಸಿರೋದು ಆ ಥರ ಹೋಗ್ತಾಯಿದ್ವಿ ಬಟ್ ಇಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಯಾಕೋ ಫುಲ್ ಫಾಸ್ಟಾಗಿ ವೀಡಿಯೋ ಆಗಿಬಿಟ್ಟಿತ್ತು
ಸೊ ಅದು ಸ್ಲೋ ಮೂವ್ ಮಾಡೋಕೆ ಹೋದಾಗ ಸ್ವಲ್ಪ ಈ ರೀತಿ ಆಯಿತು. ಡೋಂಟ್ ಮೈಂಡ್ ಇಟ್ ಗೈಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲಿಂದ ಆಟೋ ತುಂಬ ಮೇಲೆ ಇಳಿಯಲ್ಲ ಅಂತ ಆ್ಯಕ್ಚುಲಿ ಹೋಗುತ್ತೆ, ಬಟ್ ಇವರು ಹೊಸ ಆಟೋ ಅಂಕಲ್ ಆಗಿರೋದ್ರಿಂದ ಅವ್ರು ಯಾಕೋ ಅಲ್ಲೇ ನಿಲ್ಲಿಸಿದ್ರು, ಯಾಕೋ ಹೆದ್ರುಕೊಂಡು. ಸೊ ನನಗೂ ಹೆಂಗೂ ಬೆಟ್ಟ ಹತ್ಕೊಂಡು ಹೋಗೋದಕ್ಕೆ ಇಷ್ಟ, ಬಟ್ ನಮ್ಮಮ್ಮ ಇವ್ರಿಗೆ ಕಷ್ಟ. ನಮ್ಮಮ್ಮ ಹೀಲ್ಸ್ ಬೇರೆ ಹಾಕ್ಕೊಂಬಂದ್ಬಿಟ್ಟಿದ್ರು. ನನಗೆ ಇಷ್ಟ ಅಲ್ವ, ನಾನು ಇಳಿದ್ಬಿಟ್ಟು ಫುಲ್ ಜೋಶಿಂದ ಬೆಟ್ಟ ಹತ್ಕೊಂಡು ಗೋವಿಂದ ಅಂದ್ಕೊಂಡು ನಾವೆಲ್ಲ ಫುಲ್ ಜೋಶಲ್ಲಿ ಹೊಟ್ವಿ. ನಮ್ಮಮ್ಮ ಹೀಲ್ಸ್ ಹಾಕೊಂಬಂದ್ಬಿಟ್ಟು ಕಷ್ಟಪಡ್ತಾಯಿದ್ರು, ಬಿಸಿಲು ಬೇರೆ ಅಂತ. ಇಲ್ಲೂ ಆ್ಯಕ್ಚುಲಿ ನಾನು ವೀಡಿಯೋ ಮಾತಾಡ್ಕೊಂಡೇ ಹೋಗಿದ್ದೆ, ಅಲ್ಲಿ ಫಾಸ್ಟ್ ಆಗಿರೋದಲ್ಲದೆ ಆಡಿಯೋ ಕೂಡ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅದನ್ನು ಬಿಟ್ಟರೆ ನನಗೆ ತುಂಬ ಆಸೆ ಇತ್ತು, ಎಲ್ಲ ಹೋಗೋವಾಗ ನಾವು ಹೆಂಗೆ ನ್ಯಾಚುರಲ್ ಆಗಿ ಗೋವಿಂದ ಅಂದ್ಕೊಂಡು ಹೋಗ್ತೀವಿ, ಅದನ್ನೆಲ್ಲ ನ್ಯಾಚುರಲಾಗಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಬೇಕಂತ ತುಂಬ ಆಸೆ ಇತ್ತು. ಇಲ್ಲಾಂದರೆ ನಾನು ದೇವಸ್ಥಾನಕ್ಕೆ ಹೋದಾಗೆಲ್ಲ ಕ್ಯಾಮ್ರಾ ಆನ್ ಮಾಡೋ ಪರ್ಸನ್ನೇ ಅಲ್ಲ. ಬಟ್ ಇಲ್ಲ, ಆದಷ್ಟು ನಾನು ಕ್ಯಾಪ್ಚರ್ ಮಾಡ್ಕೊತ ಹೋಗೋಣ, ಏನಾದರೂ ಒಂದು ಕೆಲಸ ಮಾಡೋವಾಗ ಶ್ರದ್ಧೆಯಿಂದ ಮಾಡಬೇಕು. ಈಗ ಹಾಗೆ ನನಗೆ ಯೂಟ್ಯೂಬ್ ಬ್ಲಾಗಿಂಗ್ ನನ್ನ ಪೂರ ಶ್ರದ್ಧೆಯಿಂದ ಮಾಡಬೇಕು ಅಂತ ದೇವರ ಆಶೀರ್ವಾದದಿಂದ ಶುರು ಮಾಡಿದ್ದೀನಿ. ಹಾಗೆ ಶ್ರದ್ಧೆಯಿಂದ ನಾನು ಅಲ್ಲೂ ಕೂಡ ವಿಡಿಯೋಸ್ ಮಾಡ್ತಾಯಿದ್ದೆ. ಬಟ್ ಟೆಂಪಲ್ ಒಳಗಡೆ ನನಗೆ ನೆಮ್ಮದಿಯಾಗಿ ದರ್ಶನ ಆದಮೇಲೆ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಇದು ಟೆಂಪಲ್ ಸಿಕ್ತು ನೋಡಿ. ನಾವು ಬಿಟ್ಟಕ್ಕೆ ಹೋದ್ಮೇಲೆ ಅದೇನೋ ಒಂಥರ ನಮ್ಮ ಮನೆ ದೇವ್ರ ಬೆಟ್ಟದಲ್ಲಿ ಒಂಥರ ನೆಮ್ಮದಿ ನೋಡಿ. ಇದೆ ನಮ್ಮ ಮನೆ ದೇವ್ರ ಬೆಟ್ಟ, ಇದೆ ಎಂಟ್ರೆನ್ಸು. ಇಲ್ಲಿ ಸ್ಟ್ರೈಟಲ್ಲಿ ಡೈರೆಕ್ಟಾಗಿ ಕಾಣ್ತಿದೆ ನೋಡಿ, ಅಲ್ಲಿ ಟೆಂಪಲ್ ಗುಡಿ ಥರ, ಅದು ಚಿಕ್ಕರಂಗಪ್ಪನ ಗುಡಿ. ಸೊ ಇಲ್ಲಿಗೆ ನಾವು ಯಾವಾಗಲೇ ಹೋಗಲ್ಲ, ಈ ಕಡೆ ಸೈಡ್ ಅಲ್ಲಿ ರೂಟ್ ಇದೆ ನೋಡಿ, ಆ ಕಡೆ ಸೈಡ್ ಹೋಗ್ಬಿಟ್ಟು ಡೌನ್ಗೆ ಹೋಗ್ತೀವಿ. ಡೌನ್ಗೆ ಹೋಗಿ ಅಲ್ಲಿ ದೊಡ್ಡ ರಂಗನಾಥ ಸ್ವಾಮಿ ದರ್ಶನ ಆದಮೇಲೆ ತಿರ್ಗಿ ವಾಪಸ್ ಇಲ್ಲಿಗೆ ಬಂದುಬಿಟ್ಟು ಚಿಕ್ಕರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊತೀವಿ. ಇಲ್ಲಿ ನಮ್ಮಮ್ಮ ಆಗ್ಲಲ್ಲಿ ಪ್ರಸಾದ ಕೊಡ್ತಿದ್ರು, ಇನ್ನು ಖಾಲಿ ಆಗಿಬಿಡುತ್ತೆ. ಪ್ರಸಾದಕ್ಕೆ ಹಂಗೆಲ್ಲ ಇದು ಮಾಡಬಾರ್ದಲ್ವ, ಅದಕ್ಕೆ ಹೋಗ್ತಿದ್ದಂಗೆ ಪ್ರಸಾದ ಹೋಗಿ ಅಂತ ಕಳಿಸ್ತಾ ಇದ್ದಾರೆ ನೋಡಿ. ಪ್ರಸಾದ ಇಸ್ಕೊತಾ ಇದ್ದೀವಿ. ಇಲ್ಲಿ ಪ್ರಸಾದ, ನಮ್ಮಮ್ಮಂಗೆ ಪ್ರಸಾದಗಳು ಚರ್ಪು ಇವೆಲ್ಲ ಸಖತ್ ಇಷ್ಟ. ಯಾರಿಗೆ ಇಷ್ಟ ಆಗಲ್ಲ ಪ್ರಸಾದ ಅಂದರೆ, ಎಲ್ಲರಿಗೂ ಇಷ್ಟ ಆಗುತ್ತೆ, ನಮಗೂ ಇಷ್ಟ. ಬಟ್ ನಮ್ಮಮ್ಮಂಗೆ ಸ್ವಲ್ಪ ಜಾಸ್ತಿ ಇಷ್ಟ. ಅದು ನಮ್ಮಮ್ಮಂಗೆ ಅವೆಲ್ಲ ಈ ಥರದ್ದೆಲ್ಲ ತಿಂತಾರೆ ಪ್ರಸಾದ ಅಂತ, ಆದರೆ ನಮ್ಮಮ್ಮಂಗೆ ಹಲಸಿನ ಹಣ್ಣಲ್ಲಿ ಎಲ್ಲ ಮಾಡ್ತಾರಲ್ಲ ಹಣ್ಣು, ಅದು ಜಾಸ್ತಿ ಇಷ್ಟ ಆಗುತ್ತೆ. ಇಲ್ಲಿ ಪ್ರಸಾದ ಕೊಡ್ತಿದ್ರಲ್ಲ, ಇಸ್ಕೊಂಡು ಹೋಗಿ ತಿಂದ್ವಿ. ನನಗೆ ಪ್ರಸಾದ ಅಂದರೆ ನನಗೆ ತುಂಬ ಇಷ್ಟ. ಅದರಲ್ಲಿ ಪುಳಿಯೋಗರೆ, ದೇವಸ್ಥಾನದಲ್ಲಿ ಸಿಗೋ ಥರ ಪುಳಿಯೋಗರೆ ಅಂತೂ ಪ್ರಸಾದ ಅಂತೂ, ಪ್ರಸಾದ ಟೇಸ್ಟ್ ನಮ್ಮ ಮನೇಲಿ ಹಿಂಗೆ ಮಾಡಿದ್ರು ಪುಳಿಯೋಗರೆಗೆ ಬರೋದಿಲ್ಲ. ಅಲ್ಲೇ ಕುತ್ಕೊಂಡು ನಾವು ನೆಮ್ಮದಿಯಾಗಿ ಪುಳಿಯೋಗರೆ ಎಲ್ಲ ಅಲ್ಲಿ ಪೊಂಗಲ್ ಕೊಟ್ಟಿದ್ರು. ಎಲ್ಲ ಪ್ರಸಾದನೂ ಒಂಥರ ಅದು ಅದ್ಭುತವಾದ ರುಚಿ, ಅದೇನೋ ಗೊತ್ತಿಲ್ಲ. ನಾವು ಮನೇಲಿ ಮಾಮೂಲಿ ಮಾಡಿದಾಗ ಬರಲ್ಲ ಅದು. ನೀವು ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ತಿನ್ನೋವಾಗ ಅದ್ರ ರುಚಿ ಎನ್ಹಾನ್ಸ್ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೆ ಅದನ್ನು ಪ್ರಸಾದ ಅಂತಾರೆ, ಅದಕ್ಕೆ ಅಲ್ವಾ ಪ್ರಸಾದ ಅನ್ನೋದು. ಯಾವುದೇ ಒಂದನ್ನು ದೇವ್ರಿಗೆ ಸಮರ್ಪಿಸ್ಬೇಕು ಅಂತ ಪೂರ ಶ್ರದ್ಧೆ ಭಕ್ತಿಯಿಂದ ಮಾಡಿ ಸಮರ್ಪಿಸಿ ಅದನ್ನು ನೀವು ತಿಂದಾಗ ಅದು ಪ್ರಸಾದ ಆಗುತ್ತೆ. ಆದ್ದರಿಂದ ಪ್ರಸಾದ ಅಂದರೆ ಅದ್ಭುತ, ಅದು ದೇವರ ಆಶೀರ್ವಾದ, ಪ್ರೀತಿ. ಅದಕ್ಕೆ ಪ್ರಸಾದ ಅಂದರೆ ನನಗೆ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ ಇರುತ್ತೆ. ಅದೇ ರೀತಿ ಈಗ ಪ್ರಸಾದ ತಿನ್ಕೊಂಡು ನಾವು ಹೊರಟ್ವಿ. ಇಲ್ಲಿ ಡೌನ್ಗೆ ಹೋಗ್ತಾ ಇದ್ದೀವಿ ನೋಡಿ, ನಾನು ಹೇಳಿದ್ನಲ್ಲ ಇಲ್ಲಿ ದೊಡ್ಡ ರಂಗಪ್ಪನ ದರ್ಶನ ಮಾಡೋದಕ್ಕೆ ಡೌನ್ಗೆ ಹೋಗ್ಬೇಕಂತ ನೋಡಿ. ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಜಾರುತ್ತೆ. ನಮ್ಮ ಅತ್ತೆ ಮಗಳು ವಿಡಿಯೋ ಮಾಡ್ತಾ ಇದ್ಲು ಅಂತ ತೋರಿಸಿದ್ನಲ್ಲ ನಿಮಗೆ, ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಸ್ವಲ್ಪ ಜಾರುತ್ತೆ, ಹುಷಾರಾಗಿ ಬಾ ಅಂತ ಹೇಳ್ತಾ ಇದ್ವಿ. ಸ್ಲಿಪ್ಪರ್ಸ್ ಬೇರೆ ಹಾಕೊಂಡು ಹೋಗ್ತೀವಲ್ಲ, ಅದಕ್ಕೆ ಇಲ್ಲಿ ಜಾರ್ತಾ ಇರುತ್ತೆ, ಹುಷಾರಾಗಿ ಹೋಗಬೇಕು. ಅದಕ್ಕೆ ಒಳಗೆ ಪದೇ ತಿರುಗ್ಬಿಟ್ಟು ಹೇಳ್ತಿದ್ದೆ, ಹುಷಾರಾಗಿ ಬಾ, ವೀಡಿಯೋ ಬೇಕಾದರೆ ಮಾಡ್ಕೊಳ್ಳಿ ಅಂತ ಅವಳು ಮಾಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ಲು. ನಿಧಾನಕ್ಕೆ ಹೋಗ್ತಾಯಿದ್ವಿ. ಇಲ್ಲಿ ನೀರು ಹರಿಯೋ ಜಾಗ ಇದೆ, ಇಲ್ಲೊಂದು ಹರಿಯೋ ನೀರು ಯಾವಾಗಲೂ ಇರುತ್ತೆ. ನಾವೆಲ್ಲ ಕೈ ತೊಳ್ಕೊಂಡೇ ಹೋಗೋದು ನಾವು ದೊಡ್ಡ ರಂಗಪ್ಪನ ಡೌನ್ಗೆ ಬಂದಾಗ. ಬಟ್ ಇವಾಗ ಯಾಕೋ ಅದು ಡ್ರೈ ಆಗೋಗ್ಬಿಟ್ಟಿದೆ. ಥಿಂಕ್ ಕೊನೆ ಶ್ರಾವಣದ ಟೈಮಲ್ಲಿ ಅದು ಫಿಲ್ ಆಗಿರುತ್ತೆ. ಅದನ್ನೇ ನಂಗೆ ನಾಗೋಗಿ ತೋರಿಸು ಅಂತ ಹೇಳ್ತಾ ಇದ್ದೆ. ದೇಶದಲ್ಲಿ ಯಾವಾಗಲೂ ನೀರಿರೋದು, ಆದರೆ ಅದು ಹರಿಯೋ ನೀರು, ಬಟ್ ಇವಾಗ ಯಾಕೋ ಡ್ರೈ ಆಗೋಗಿದೆ. ಇನ್ನು ಕೊನೆ ಶ್ರಾವಣ ಟೈಮಲ್ಲಿ ಅಷ್ಟು ತುಂಬಿರುತ್ತೆ. ಇನ್ನು ಲಾಸ್ಟ್ ಶ್ರಾವಣ ಶನಿವಾರ ಎಲ್ಲ ಜಾಸ್ತಿ ಜನ ಇರ್ತಾರೆ. ಇವತ್ತು ನಾವು ಫಸ್ಟೇ ಬಂದಿದ್ದೀವಲ್ಲ, ಅಷ್ಟು ಜನ ಇಲ್ಲ. ಇದು ದೊಡ್ಡ ರಂಗಪ್ಪ ಅಂತಾರೆ. ಬನ್ನಿ ಹೋಗೋಣ. ಚೆನ್ನಾಗಿ ಮಾಡ್ತಿದ್ದಾರೆ, ತೋರಿಸು ನಾನು. ನೀಟೆಲ್ಲ ಹೊಡಿಸಿ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಇದು ನಮ್ಮ ದೊಡ್ಡ ರಂಗಪ್ಪ. ಇಲ್ಲಿಗೆ ಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಬಂದ್ವಲ್ಲ, ಅಲ್ಲಿ ಚಿಕ್ಕ ರಂಗಪ್ಪ, ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಫಸ್ಟು ದೊಡ್ಡ ರಂಗಪ್ಪ, ಅಲ್ಲಿಗೆ ಬರ್ತೀವಿ. ಇದಾದ್ಮೇಲೆ ಮೇಲ್ಗಡೆ ಇಲ್ಲಿ ಡೌನಿಗೆ ಬರೋ ಚಿಕ್ಕ ರಂಗಪ್ಪ, ಅಲ್ಲಿ ಮೇಲಿರೋ ದೊಡ್ಡ ರಂಗಪ್ಪ. ಈಗ ಫಸ್ಟ್ ಇದ್ವಾಗ ಅಲ್ಲಿ ಹೋಗೋಣ ಬನ್ನಿ. ನೋಡಿ ಜಾಗ ಈ ಥರ ಇದೆ. ಫುಲ್ಲು ಒಂಥರ ಕಾಡು ಒಳಗಡೆ ಥರ ಇರ್ಬೋದು, ಬೆಟ್ಟ ಒಳಗಡೆ. ನೋಡಿ ಇದೇ ರೂಟು ನಾವು ಬಂದಿದ್ದು. ಇದು ನಮ್ಮ ದೊಡ್ಡ ರಂಗಪ್ಪ ಗುಡಿಯ ಒಳಗೆ ದರ್ಶನ. ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ನಮ್ಮ ದೊಡ್ಡ ರಂಗಪ್ಪನ.
ತುಂಬ ನೆಮ್ಮದಿಯಾಗಿ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡ್ತಿದ್ದಂಗೆ ಒಂಥರ ನೆಮ್ಮದಿ ನೋಡಿ, ಎಲ್ಲರೂ ಕಣ್ ತುಂಬ್ಕೊಳ್ಳಿ, ಒಂಥರ ಮನ್ಸಿಗೆ ಸಮಾಧಾನ ಆಯಿತು. ಅಲ್ಲಿಂದ ಹೊರಗಿದ ಮೇಲೆ ಒಂಥರ ಮನ್ಸಿಗೆ ಸಮಾಧಾನ ಆಗುತ್ತೆ. ವಾಪಸ್ ಹೋಗೋವಾಗ ಇನ್ನೊಂದು ಗುಡಿಗೆ ಅಂದರೆ ಚಿಕ್ಕರಂಗಪ್ಪನ ಗುಡಿಗೆ ವಾಪಸ್ ಹೋಗ್ತಾ ಪ್ರತಿ ಸಲವೂ ನಾವು ನೆಮ್ಮದಿಯಾಗಿ ದರ್ಶನ ಆಗುತ್ತೆ, ನೆಮ್ಮದಿಯಾಗಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಿದ್ವಿ. ಈ ಸರಿ ಶ್ರಾವಣ ಟೈಮಲ್ಲಿ ಆ್ಯಕ್ಚುಲಿ ರಶ್ ಇರುತ್ತೆ, ಬಟ್ ಈ ಶ್ರಾವಣ ಯಾಕಂದರೆ ತುಂಬ ಬೇಗ ಹೋಗಿದ್ವಿ. ಅಂದರೆ ನಾವು ಪ್ರತಿ ಸಲ ಹೊರಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡೋದು. ಬಟ್ ಈ ಸರಿ ನಾವು ಒಂದು 11 o'clock ದರ್ಶನ ಮುಗಿಸ್ಕೊಂಡು ಇದು ವಾಪಸ್ ಹೋಗ್ತಾ ಇದ್ವಿ ನೋಡಿ. ಈ ಟೈಮ್ ಅಷ್ಟು ಈಗ ಹೋಗ್ತಿದ್ದೀವಿ ನೋಡಿ. ಈಗ ಆಲ್ರೆಡಿ 11 o'clock ಅಷ್ಟು ಮುಗಿಸ್ಬಿಟ್ಟಿದ್ವಿ ನಮ್ಮದು ದೊಡ್ಡರಂಗಪ್ಪನ ಹತ್ರ ದರ್ಶನ. ಬಟ್ ಪ್ರತಿ ಸಲ ಇಷ್ಟೊತ್ತೆ ಹಾಕ್ತೀವಿ, ಇಷ್ಟೊತ್ತೇನು 12 ಗಂಟೆ ಹತ್ರ 11:30 11:45 ಹತ್ರ ಆಗ್ತಿತ್ತು. ಸೊ ರಶ್ ಕಡಿಮೆ ಇದ್ರು ನೋಡಿ. ನಾವು ವಾಪಸ್ ಹೋಗೋ ಟೈಮಲ್ಲಿ ಸ್ವಲ್ಪ ಜನ ಬರ್ತಾಯಿದ್ರು ಆಗ. ಇಲ್ಲ ಅಂದಿದ್ರೆ ನಾನು ಈ ಥರ ಎಷ್ಟು ರಶ್ ಇರ್ತಿತ್ತು ಅಂದರೆ ನಾನು ನೀಟಾಗಿ ವೀಡಿಯೋಸ್ ಆಗಲಿ ದೇವ್ರ ದರ್ಶನ ಹಿಂಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾವು ನೆಮ್ಮದಿಯಾಗಿ ಎಷ್ಟೇ ಜನ ರಶ್ ಇದ್ದರೂ ನಾವು ನೆಮ್ಮದಿಯಾಗಿ ದರ್ಶನ ಮಾಡ್ಕೊಂಡು ಬರ್ತಿದ್ವಿ. ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಅಲ್ಲಿ ಗುಡಿಯಲ್ಲಿ ಹೋದ್ಮೇಲೆ ಅದು ಏನು ಕಷ್ಟ ಅನಿಸಲ್ಲ, ಎಲ್ಲ ಸುಲಭ ಮಾಡಿಕೊಟ್ಬಿಡ್ತಾರೆ. ನನ್ನ ಮುದ್ದು ಸರ್ವಸ್ವಗಳು, ನಾನು ನಂಬಿರೋ ನನ್ನ ದೇವ್ರುಗಳು, ಅವರೇ ನನಗೆಲ್ಲ ಏನೋ ಒಂದು ಶಕ್ತಿ ಕೊಟ್ಬಿಡ್ತಾರೆ ಅವ್ರು ನನಗೆ. ಸೊ ಇದೇ ಥರ ನಾವು ಮಾತಾಡ್ಕೊಂಡು ಹೊರಟ್ವಿ. ಮೇಲೆ ಹೋಗ್ತಿದ್ದೀವಿ ನೋಡಿ. ಇಲ್ಲಿ ವಾಪಸ್ ಹೋಗೋ ದಾರಿಯಲ್ಲಿ ತುಂಬ ಫನ್ ಇರುತ್ತೆ, ಮಾತಾಡ್ಕೊಂಡು ಹೋಗ್ತಿರ್ತೀವಿ. ಅದು ನಿಮಗೆ ಪ್ರೂವ್ ಆಗುತ್ತೆ ನೋಡಿ. ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀವಿ. ನಾವು ಪ್ರತಿ ಸಲ ಹಿಂಗೆ ಹೋಗೋದು, ನಾಟ್ ಬಿಕಾಸ್ ವೀಡಿಯೋ ಮಾಡ್ತಿದ್ದೀವಿ ಅಂತ ಹಿಂಗೆ ಮಾತಾಡ್ಕೊಂಡು ಹೋಗೋಲ್ಲ, ನಾವು ಕಾಮಿಡಿ ಮಾಡ್ಕೊಂಡು ಹಿಂಗೆ ಹೋಗೋದು. ನಮ್ಮ ಫ್ಯಾಮಿಲಿ ಇರೋದೇ ಹಾಗೆ, ಒಂಥರ ಫ್ರೆಂಡ್ಸ್ ಥರ. ನಮ್ಮ ಅಮ್ಮ ಆಗಿರ್ಬೋದು ಎಲ್ಲ. ಅವಳು ನನ್ನ ತಂಗಿ, ನನಗಿಂತ ಉದ್ದ ಇದ್ದಾಳೆ, ಹುಡುಗಡಿ ನಿಮ್ಮ ಅಕ್ಕನ ಅಂತ. ಅವಳು ನನ್ನ ತಂಗಿ ನನಗಿಂತ ಹೈಟ್ ಇದ್ದಾಳೆ, ನಾನೇ ಸ್ವಲ್ಪ ಕುಳ್ಳಿ. ನಮ್ಮ ಅಮ್ಮ ಥರ, ನಮ್ಮ ಅಪ್ಪ ಥರ, ನಮ್ಮ ತಾತ ಥರ ಉದ್ದ ಇದ್ದಾಳೆ. ಯಾರು ಬಿದ್ರು ಹೊರಟೋಗ್ಬಿಡ್ತಾರೆ. ಸ್ವಲ್ಪ ದಪ್ಪ ಇರೋರು ಬಿದ್ದೋಗ್ಬಿಟ್ರೆ ಫುಲ್ ಹೊರಟೋಗ್ಬಿಡ್ತಾರೆ. ತಲೆ ನೋಡಿ, ತಲೆ ಇಲ್ಲಿ ಬಿದ್ರು ಕೆಳಗಡೆ ನೋಡಿ ಸಿಗ್ತವೆ ಅಂತೆ. ಮತ್ತೆ ಬಿದ್ದೋಗ ಮಾತಾಡಿ ಸ್ವಲ್ಪ ವೆಯ್ಟ್ ಕಳಿಸಿ. ಅವ್ರು ಹೆಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ನಾನು ಬರ್ದೆ ನೋಡೇ ಬಿಡ್ತೀನಿ, ನಾನು ದುಡ್ಡು ಕೊಡೋಣ. ನನ್ನ ಹತ್ರ ಹೇಳಿದ್ದಾರೆ, ನಡಿ ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಮಾಡ್ತೀನಿ. ನಾನು ಬೀಳ್ತಾ ಇದ್ದು ಫೋನ್ ಪೇ ಮಾಡ್ಬೇಕಾ ನಿಮಗೆ? ಪಾಸ್ವರ್ಡ್ ಫೋನ್ ಪೇ ಹೇಳ್ತೀನಿ ನೀನು. ಎಲ್ಲ ರಿವೀಲ್ ಫೋನ್ ಪೇ ನಮ್ಮ ಅಮ್ಮ ಚೇಂಜ್ ಮಾಡ್ತಾನೆ ಇರ್ತಾರೆ, ಅದಕ್ಕೆ ಹೇಳ್ತಿರೋದು. ನಾನು ಅರ್ಕೆ ದುಡ್ಡು ಕಟ್ಕೊಂಡಿದ್ದಾಗ ಅದು ಬಡಿತಾ ಇತ್ತು ಕಾಲಿಗಿಲ್ಲಿ. ನಾವು ಏನೋ ದುಡ್ಡು ಕದಿತೀವಿ ಅಂತ ಇಷ್ಟು ಒಳ್ಳೆ ಮಕ್ಳು ಇಟ್ಕೊಂಡು ಹಿಂಗೆ ಮಾಡ್ತಾರೆ. ಅದಾದ್ಮೇಲಿಂದ ಇಲ್ಲಿ ಬಂದ್ವಿ. ದೊಡ್ಡರಂಗಪ್ಪ ದರ್ಶನ ಆಯಿತು ಅಂತ ಹೇಳಿದೆ. ಇಲ್ಲಿ ಅಪ್ಪಿಗೆ ಬಂದಾಗ ಚಿಕ್ಕರಂಗಪ್ಪ ಅಂತ ಹೇಳಿದ್ನಲ್ಲ ನೋಡಿ, ಅಲ್ಲಿ ಕೂತ್ಕೊಂಡು ನಾಮ ಇಕ್ಕಿಸ್ಕೊಂಡ್ವಿ. ಚಿಕ್ಕರಂಗಪ್ಪನ ಗುಡಿ ಮುಂದೆ ನಾಮ ಇಕ್ಕಿಸ್ಕೊಂಡು ಹಿಂಗೆ ಯಾವಾಗಲೂ ಪ್ರತಿ ಸಲ ಇಡ್ಸ್ಕೊತೀವಿ. ಸರಿ ಚಿಕ್ಕ ಮಗು ಅಂದರೆ ಅವ್ರು ಚಿಕ್ಕವ್ರು ಇಡ್ತಾಯಿದ್ರು, ಚಿಕ್ಕ ಐನವರು, ಅವ್ರ ಹತ್ರ ನಾಮ ಇಟ್ಸ್ಕೊಂಡು ಗುಡಿ ಒಳಗೆ ಹೊರಟ್ವಿ ನಾವು. ಈಗ ನೋಡಿ ನಮ್ಮ ಅಮ್ಮನ ನಾಮ ಇಟ್ಸ್ಕೊಂಡ್ವಿ, 4 ಜನನೂ ನಾಮ ಇಟ್ಸ್ಕೊಂಡ್ವಿ. ಈಗ ನಾವು ವೀಡಿಯೋ ಮಾಡ್ತಾ ಇದ್ದಾಳೆ, ನಾನು ನಾಮ ಇಟ್ಸ್ಕೊಂಡ್ವಿ. ಫಸ್ಟ್ ಅಮ್ಮ ನಾಮ ಇಟ್ಸ್ಕೊಂಡ್ರು, ಈಗ ನನ್ನ ನಾಮ ಇಟ್ಸ್ಕೊಂಡ್ವಿ. ಆಮೇಲಿಂದ ಗುಡಿ ಒಳಗೆ ಹೋದ್ವಿ. ದರ್ಶನ ಎಲ್ಲ ಆದಮೇಲೆ ಆ್ಯಕ್ಚುಲಿ ನಾನು ಕ್ಯಾಮ್ರಾ ಆನ್ ಮಾಡಿದ್ದು. ನನಗೆ ನೆಮ್ಮದಿಯಾಗಿ ದರ್ಶನ ಆಗಿಬಿಡ್ಬೇಕು ಫಸ್ಟು. ಮುಂಚೆನೇ ನನ್ನ ಕ್ಯಾಮ್ರಾ ಎಲ್ಲ ಆಗಿಲ್ಲ. ನನ್ನ ದರ್ಶನ ಆಗಿ ನನ್ನ ಸಮಾಧಾನ ಆದಮೇಲೆ ನಾನು ಕ್ಯಾಮ್ರಾ ಆನ್ ಮಾಡಿ ನಾವು ಕೈಲಿ ಕೊಟ್ಟೆ ವೀಡಿಯೋ ಮಾಡಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ದರ್ಶನ ಮುಗಿತು. ಎಲ್ಲ ಮುಗಿಸ್ಕೊಂಡು ನೋಡಿ, ಅಂದರೆ ಇದು ಸ್ವಲ್ಪ ಒಳಗಿರೋದ್ರಿಂದ ದೊಡ್ಡರಂಗಪ್ಪನ ಥರ ಕ್ಲಿಯರಾಗಿ ಚಿಕ್ಕರಂಗಪ್ಪನ ತೋರ್ಸೋಕ್ಕಾಗಲಿಲ್ಲ, ಕ್ಷಮಿಸಿ ಸಮಯದಲ್ಲಿ. ನಮಗೆ ದರ್ಶನ ಆಯಿತು. ಎಲ್ಲರ ಹತ್ರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೂತ್ಕೊಂಡ್ಬಂದಿದ್ದೀನಿ. ಎಲ್ರಿಗೂ ನಿಮ್ಗೆ ಒಳ್ಳೇದು ಮಾಡಲಿ. ಚಿಕ್ಕರಂಗಪ್ಪ, ದೊಡ್ಡರಂಗಪ್ಪ ಎಲ್ಲ ದೇವ್ರುಗಳು ನಿಮಗೆ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಎಲ್ಲನೂ ಕಾಪಾಡಲಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಬರ್ತಾ ಯಾವಾಗಲೂ ಪದ್ಧತಿ ಅದು ಹೋಗಿದಾಗೆಲ್ಲ ಬೋಂಡ ತಗೊಂಡು ಈ ಥರ ಸ್ನ್ಯಾಕ್ಸ್ ತಗೊಂಡು ವಾಪಸ್ ತಿನ್ಕೊಂತ ಹೋಗೋದು. ಈ ಸರಿ ತಗೊಂಡ್ವಿ. ಈ ಸರಿ ಆಗ್ಬಿಟ್ಟಿದೆ. ಬಟ್ ನಾನು ಡಯಟ್ ಮಾಡ್ತಿಲ್ಲ, ಬಿಟ್ಟರೆ ನಮ್ಮಮ್ಮ ಅವರು ಛಾಯ ಚೆನ್ನಾಗಿದ್ದಾರೆ. ಬಟ್ ಆದರೂ ಬೋಂಡ ತಿಂತಾರಂತ. ಇವತ್ತು ಅಷ್ಟೇ ತಿಂತೀನಿ ಅಂತ ಹೇಳಿ ನಮ್ಮಮ್ಮ ಫ್ರೈ ಆಗಿರೋ ಕಾಜುಗಳನ್ನೆಲ್ಲ ತಿನ್ಕೊಂಡು ಬಂದಿದ್ರು. ಫ್ರೈಡ್ ಕಾಜು ತಿನ್ಕೊಂಡು ಡ್ರೈ ಫ್ರೂಟ್ಸ್ ಅಲ್ವಾ ಅಂತಿದ್ದಾರೆ ಗೈಸ್. ಅಮ್ಮ ಡಯಟ್ ಅಂತ ಫ್ರೈಡ್ ಕಾಜು ತಿಂದ್ಬಿಟ್ಟು, ಫ್ರೈಡ್ ಕಾಜು ಅದು ಬಟ್ ಡ್ರೈ ಫ್ರೂಟ್ ಅಲ್ವಾ ಅಂತ ತಿಂತಿರೋದು ಫ್ರೈಡ್ ಕಾಜು. ನೀವು ಸ್ವಲ್ಪ ಮುಖ ತೋರಿಸಿ, ನೀವು ಫ್ರೈಡ್ ಕಾಜು ಮೇಡಮ್ ಒಂಚೂರು ಮುಖ ತೋರಿಸಿ. ಏನಮ್ಮ ನಿಂದು ಏನಂತಿದ್ದೆ? ನಾನೇನು ಅಂತಿಲ್ಲ. ಕುರ್ಕುರೆ ಹಚ್ಚಿ ಬಿದ್ದೋಗುತ್ತೆ. ನೀವು ಡೀಪ್ ಫ್ರೈಡ್ ಕಾಜು ರೆಸಿಪಿ
ಡೀಪ್ ಫ್ರೈ ಮಾಡಿರ್ತಾರ ಅಲ್ಲ ಸುಮ್ಮನೆ ಸ್ವಲ್ಪ ತುಪ್ಪ ಹಾಕಿ ಉರಿಯಲ್ಲ ಅದನ್ನ ಫುಲ್ ಡೀಪ್ ಫ್ರೈ ಹಾಕಿ ನಿನ್ನ ಡಯಟ್ ಮಾಡ್ತಿರ್ತೀಯ, ನೀನು ತುಪ್ಪ ಹಾಕಿ ಫ್ರೈ ಮಾಡ್ಕೊತೀಯ. ಅವ್ರಿಗೆ ಯಾವ ಡಯಟು ಮಾಡ್ತಿರೋದು ಜಂಕ್ ಫುಡ್ ಬಿಸ್ನೆಸ್ ಅವರು ನಿನಗೆ ಡಯಟ್ ಥರ ಫ್ರೈ ಮಾಡಿ ಡೀಪ್ ಫ್ರೈ ಮಾಡೋದು ಒಂದು ಶಾಲೋ ಫ್ರೈ ಮಾಡಿಕೊಡ್ತಾರೆ ನಮ್ಮ ಬಿಡು ಹೋಗ್ಲಿ, ಅವತ್ತಿಂದ ಯಾಕೆ ನೆನಪಿಸ್ತೀಯ ಅಂದರೂ ಮರ್ಯಾದ. ಈಗಲೂ ಈಗ 5 ಮಿನಿಟ್ಸ್ ಜಸ್ಟ್ ಮುಂಚೆ ಹೇಳ್ತಿದ್ದೆ ತನಗೆ 5 ಮಿನಿಟ್ಸ್ ಮುಂಚೆ ಏನಂದ ನೀನು ಈ ಡ್ರೈ ಫ್ರೂಟ್ಸ್ ತಾನೇ ಅದು ಅಂತ ಅನ್ಕೊಂಡು ನಾನು ತಿನ್ಬಿಟ್ಟಿದ್ದೆ ಅವತ್ತು. ದೇವ್ರೆ ಎಂಥದ್ದು ಡೌಟ್ ನಿಂದು ಹೇಳು. ಅದೇ ಅಲ್ಲಿ ನೋಡಿ ಕಾಣಿಸ್ತಿದಾರಲ್ಲ ಅವ್ರದ್ದು ನಿಮಿಷ ರೀ ತೋರಿಸ್ತೀನಿ. ಒಳ್ಳೆ ಬಿಸಿಲು ಬಿದ್ರೆ ಚುರ್ಚುರ್ ಅಂತ ಅನ್ನಲ್ವಾ, ಈಗ ನಮ್ಗೆ ಕೂದ್ಲಿದ್ರೆ ನಮ್ಗೆ ಅಷ್ಟು ಬರೀ ಇಂಥದೆಯಾ ಅವ್ರಿಗೆ ಆ ಥರ ಕೂದಲಿಲ್ಲ, ಅದಕ್ಕೆ ಕೇಳಿ. ನೀನು ಡೌಟ್ಗಳಿಗೆ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ದಯಮಾಡಿ ಅವ್ರನ್ನ ಕೇಳ್ಕೊಳ್ಳಿ ನೀವು. ಅವ್ರನ್ನ ಕೇಳಿದ್ರೆ ಅದನ್ನ ಮಕ್ಕಳು ಕೇಳಿಸ್ತೀನಿ. ಏನಮ್ಮ ನಿಂದು ಕ್ಯೂರಿಯಾಸಿಟಿ, ಏನು ಕಾಲದ ಮಕ್ಕಳಂತ. ನಮ್ಮ ಅಮ್ಮನ ಬಿಟ್ಟು ನೆಟ್ಟಿಗೆ ಹೋಗ್ತಾ ಇರೋದೆ. ಆಮೇಲಿಂದ ನಾವಿಲ್ಲಿ ಆಸ್ ಐ ಆಲ್ರೆಡಿ ಟೋಲ್ ಫಸ್ಟ್ ವಿಡಿಯೋಲಿ ಹೇಳಿದ್ನಲ್ಲ, ನಾವು ಹಿಂಗೆ ಕೊನೆಯಲ್ಲಿ ಬರ್ತಾ ಆಂಜನೇಯ ಸ್ವಾಮಿ ಪೂಜೆ ಮಾಡ್ಕೊಂಡು ತಾನೇ ಹೋಗೋದು. ಇಲ್ಲಿ ಫಸ್ಟ್ ವೀಡಿಯೋಲಿ ತೋರಿಸಿದ್ನಲ್ಲ, ಅಲ್ಲಿ ಎಂಟ್ರೆನ್ಸಲ್ಲಿ ಬೆಟ್ಟಕ್ಕೆ ಬಂದ್ವಿ ಅಂದಾಗ ಅದೇ ಟೆಂಪಲ್ ಇದು. ಆ ಟೆಂಪಲ್ಲಿಗೆ ಕೊನೆಯಲ್ಲಿ ಬರ್ತೀವಿ ಅಂದ್ವಲ್ಲ, ಈಗ ಎರಡೂ ರಂಗಪ್ಪನ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಬರ್ತಾ ಇಲ್ಲಿ ಆಂಜನೇಯಪ್ಪಂಗೆ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ನಾವು ಹೊರಟ್ವಿ. ನಮ್ಮ ಮನೆಗೆ ಪೂಜೆ ಮುಗಿಸ್ಕೊಂಡು ಆಟೋ ಹತ್ಕೊಂಡು ನಾವು ಮನೆ ಕಡೆ ಪ್ರಯಾಣ ಬಯಸಿದ್ವಿ. ಹಿಂಗೆ ಮಾತಾಡಿಕೊಂಡು ಅದೇ ನಮ್ಮದು ಸೇಮ್ ಕತೆ ಮಾತಾಡಿಕೊಂಡು ನಕ್ಕೊಂಡು ಫನ್ ಮಾಡಿಕೊಂಡು ನಾವು ತಿರ್ಗಾ ಮನೆಗೆ ವಾಪಸ್ ಪ್ರಶಾಂತವಾಗಿ ದರ್ಶನ ಆಯಿತು. ನೆಮ್ಮದಿಯಾಗಿ ಖುಷಿಯಾಗಿ ಫುಲ್ ತೃಪ್ತರಾಗಿ ನಾವು ಮನೆಗೆ ಹೊರಟ್ವಿ. ಆಮೇಲೆ ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿದ್ದೀವಿ. ಅಡುಗೆ ಮಾಡಿಬಿಟ್ಟು ಏನು ಮಾಡ್ತಾರೆ ಅಮ್ಮ ಅಂತೆಲ್ಲ ಹೇಳ್ತೀನಿ. ಅಲ್ಲಿ ಅಪ್ಡೇಟ್ ಯು ಗೈಸ್. ಈಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ನೋಡಿ, ಮುಗ್ದಲ್ಲಿ ಕಳೆ. ಅಲ್ಲಿಗೆ ಹೋಗಿ ಬಂದಮೇಲೆ ಅದು ಏನೋ ಒಂದು ನೆಮ್ಮದಿ, ಒಂದು ಮುಗ್ದಲ್ಲಿ ಅದೊಂದು ಕಳೆ ಬಂದು. ಸೊ ಮನೆಗೆ ಬಂದಮೇಲೆ ಒಂದೇ ನನ್ನ ಕೈಲಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿದ್ದು. ಐ ಆಮ್ ರಿಯಲಿ ಸಾರಿ. ಸೊ ಇದು ಇಷ್ಟ ಆಗುತ್ತೋ ಅಷ್ಟು. ಈಗ ವೀಡಿಯೋ ಆ್ಯಂಗಲ್ ಕೂಡ ನೀಟಾಗಿ ಇಟ್ಕೊಂಡಿಲ್ಲ ನಾನು, ನನ್ನ ಮೈಂಡ್ ಮಾಡ್ಕೋಬೇಡಿ. ಸೊ ತುಂಬ ಸುಸ್ತಾಗಿತ್ತು. ನಾನು ಮುಂದೆಗಡೆ ವೀಡಿಯೋ ತೋರಿಸ್ತೀನಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನನಗೆ ಮುಂದೆ ಅವತ್ತಿನ ದಿನದಲ್ಲಿ ತುಂಬ ಸ್ಟ್ರೆಸ್ ಆಗಿ ತುಂಬ ಸುಸ್ತಾಗಿರೋದ್ರಿಂದ ಮುಂದೆ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಗಂಡಪಣ್ಣ, ನಮ್ಮ ರಂಗಪ್ಪ, ನಮ್ಮ ಪೆರಿಯಪಟ್ಲದಮ್ಮ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಬಿಟ್ಕೊತೀನಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.